ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಅರ್ಪಿತಾ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸೆಂಟ್ ಜೋಸೆಫ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ಇಂದು ನಾನು ನಿಮಗೆ ಸಂಧಿಗಳ ಬಗ್ಗೆ ತಿಳಿಸುತ್ತೇನೆ. ಸಂಧಿ ಎಂದರೆ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಬಂದು ಸೇರುವುದಕ್ಕೆ ಸಂಧಿ ಎನ್ನುವರು. ಸಂಧಿಗಳಲ್ಲಿ ಎರಡು ವಿಧಗಳು, ಅವುಗಳೆಂದರೆ ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಇಂದು ನಾನು ನಿಮಗೆ ಕನ್ನಡ ಸಂಧಿಗಳ ಬಗ್ಗೆ ತಿಳಿಸುತ್ತೇನೆ. ಕನ್ನಡ ಸಂಧಿಯಲ್ಲಿ ಎರಡು ವಿಧಗಳು, ಅವುಗಳೆಂದರೆ ಸ್ವರ ಸಂಧಿ, ವ್ಯಂಜನ ಸಂಧಿ. ಸ್ವರ ಸಂಧಿಯಲ್ಲಿ ಎರಡು ವಿಧಗಳು, ಆಗಮ ಸಂಧಿ, ಲೋಪ ಸಂಧಿ. ವ್ಯಂಜನ ಸಂಧಿಯಲ್ಲಿ ಒಂದು ವಿಧ, ಆದೇಶ ಸಂಧಿ. ಇಂದು ನಾನು ಈ ತರಗತಿಯಲ್ಲಿ ನಿಮಗೆ ಲೋಪ ಸಂಧಿ ಬಗ್ಗೆ ತಿಳಿಸುತ್ತೇನೆ. ಲೋಪ ಸಂಧಿ ಎಂದರೆ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಎನ್ನುವರು. ಇದಕ್ಕೆ ಉದಾಹರಣೆ ನಾವು ಪ್ಲಸ್ ಎಲ್ಲ, ನಾವೆಲ್ಲ. ಇಲ್ಲಿ ನಾವು ಎಂದಾಗ ಉ ಎಂಬ ಅಕ್ಷರವು ಬರುತ್ತದೆ, ಎಲ್ಲ ಅಂದಾಗ ಎ. ಇಲ್ಲಿ ನಾವು ಕಾಣಬಹುದು ಸ್ವರದ ಮುಂದೆ ಸ್ವರವು ಬಂದಿದೆ. ಇದನ್ನು ಕೂಡಿಸಿ ಹೇಳುವಾಗ ನಾವೆಲ್ಲ ಎಂದು ಹೇಳುತ್ತೇವೆ. ಎ ಎಂಬುದು ಮಾತ್ರ ಉಚ್ಚಾರಣೆ ಆಗುತ್ತದೆ, ಇಲ್ಲಿ ಉ ಎಂಬುದು ಲೋಪವಾಗುತ್ತದೆ. ಇನ್ನೊಂದು ಉದಾಹರಣೆ ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ಬೇರೆ ಎಂದಾಗ ಎ ಎಂಬ ಅಕ್ಷರವು ಬರುತ್ತದೆ, ಒಬ್ಬ ಅಂದಾಗ ಓ ಎಂಬುದು ಬರುತ್ತದೆ. ಇದನ್ನು ಕೂಡಿಸಿ ಉಚ್ಚಾರಣೆ ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದಿದೆ, ಇಲ್ಲಿ ಕೂಡಿಸಿ ಉಚ್ಚಾರಣೆ ಮಾಡುವಾಗ ಬೇರೊಬ್ಬ ಎಂದು ಹೇಳುತ್ತೇವೆ. ಓ ಎಂಬುದು ಮಾತ್ರ ಉಚ್ಚಾರಣೆ ಮಾಡುತ್ತೇವೆ, ಎ ಎಂಬುದು ಇಲ್ಲಿ ಲೋಪವಾಗುತ್ತದೆ. ಆದ್ದರಿಂದ ನಾವು ಇದನ್ನು ಲೋಪ ಸಂಧಿ ಎಂದು ಕರೆಯುತ್ತೇವೆ. ನನ್ನ ಹೆಸರು ಧವನ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸೆಂಟ್ ಜೋಸೆಫ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ನಾನು ಸಂಧಿಗಳಲ್ಲಿ ಆಗಮ ಸಂಧಿ ಎಂದರೇನು ಉದಾಹರಣೆ ಕೊಡಲು ಬಂದಿದ್ದೇನೆ. ಆಗಮ ಸಂಧಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಹೊಸದೊಂದು ಅಕ್ಷರ ಆಗಮನವಾದರೆ ಅದನ್ನು ಆಗಮ ಸಂಧಿ ಎನ್ನುವರು. ಇದರಲ್ಲಿ ಎರಡು ವಿಧ, ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಯಕಾರಾಗಮ ಸಂಧಿಗೆ ಉದಾಹರಣೆ ನದಿ ಪ್ಲೇಸ್ ಅಲ್ಲಿ, ನದಿಯಲ್ಲಿ. ನದಿ ಎಂದಾಗ ಈ ಇದೆ, ಅಲ್ಲಿ ಎಂದಾಗ ಆ ಇದೆ. ಯಾ ಅನ್ನೋ ಅಕ್ಷರ ಆಗಮನವಾಗಿದೆ. ಶಾಲೆ ಪ್ಲೇಸ್ ಅನ್ನು, ಶಾಲೆಯನ್ನು. ಶಾಲೆ ಅನ್ನೋದ್ರಲ್ಲಿ ಎ ಇದೆ, ಅನ್ನು ಅನ್ನೋದ್ರಲ್ಲಿ ಆ ಇದೆ. ಯಾ ಅಕ್ಷರ ಆಗಮನವಾಗಿದೆ. ಇದು ಎರಡು ಯಕಾರಾಗಮ ಸಂಧಿಗಳು. ವಕಾರಾಗಮ ಸಂಧಿಗೆ ಉದಾಹರಣೆ ಮಗು ಪ್ಲಸ್ ಈಗೆ, ಮಗುವಿಗೆ. ಮಗು ಅಂದಾಗ ಹೂ ಬಂದಿದೆ, ಈಗೆ ಅಂದಾಗ ಈ ಬಂದಿದೆ. ಮಗುವಿಗೆ ವಾ ಅಕ್ಷರ ಆಗಮನವಾಗಿದೆ. ಇದು ವಕಾರಾಗಮ ಸಂಧಿಗಳು. ನನ್ನ ಹೆಸರು ಶ್ರವಂತಿ. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸೆಂಟ್ ಜೋಸೆಫ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್. ನಾವು ಇಂದು ಸಂಧಿಗಳ ಬಗ್ಗೆ ತಿಳಿಸಿಕೊಳ್ಳುತ್ತೇನೆ. ಸಂಧಿಗಳಲ್ಲಿ ಆದೇಶ ಸಂಧಿಯ ಬಗ್ಗೆ ತಿಳಿಸುತ್ತಿದ್ದೇನೆ. ಆದೇಶ ಸಂಧಿ ಎಂದರೆ ಕಾಚಾ ಠಾಥಾಪಗಳಿಗೆ ಗಾಜಾ ಠಾದಾಪಗಳು ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಉದಾಹರಣೆ ಮಳೆ ಪ್ಲಸ್ ಕಾಲ, ಮಳೆಗಾಲ. ನಾವು ಇಲ್ಲಿ ಕಾಣಬಹುದು ಕಕಾರಕ್ಕೆ ಗಕಾರ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಇನ್ನೊಂದು ಉದಾಹರಣೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟಧಾವರೆ. ನಾವು ಇಲ್ಲಿ ಕಾಣಬಹುದು ತಕಾರಕ್ಕೆ ದಕಾರ ಆದೇಶವಾಗಿ ಬಂದರೆ ಅದನ್ನು ಆದೇಶ ಸಂಧಿ ಎನ್ನುವರು. ಧನ್ಯವಾದಗಳು.